ಒಮ್ಮೆ ನಾವು ನಿಮ್ಮ ಮಾತಿನ ಬರದಾಗ ಬಂದಿರ್ತೈತಿ ಒಂದು ಲೈದಾಗ ಮತ್ ಸ್ವಲ್ಪ ಸಣ್ಣಗೆ ಇಳಿಸ್ತೇವೆ. ಜೈ ಶ್ರೀರಾಮ್. ಯಾರು ಪ್ರಸಾದ ತಗೊಂಡು ಹೇಳಿದ್ರೆ ಏ ಮುದ್ದೆ ಏನೋ ಸ್ವಲ್ಪ ಪ್ರಸಾದ ತಗೊಂಡು ಗುಮ್ಮನ್ಯಾಗ ಅಂದಾನ ನೀವು ಹಳಿ ಜಗಳ ಬಿದ್ದಿರ್ತಾವಲ್ಲ ಅವನು ತಂದು ರಿಪೇರಿ ಮಾಡೋ ಮಂದಿ ಬಾಳ ಐತಿ. ಮತ್ತೆ ನೆನಪಿರ್ಲಿ, ಮತ್ತೆ ಈ ಅನುಭವದ ಮಾತೈತಿದ ಅವು ಅಟ್ಟಕ್ಕೆ ಬಿದ್ದಿರ್ತಾವ ಅವನು ತಂದು ಖಾಲಿ ಇರ್ತಾರಲ್ಲ ರಿಪೇರಿ ಮಾಡೋದು ಹಚ್ಚಿ ಬಿಡುದು. ಮತ್ತೆ ಯಾಕಂದ್ರೆ ಪರಿಸ್ಥಿತಿ ಬಾಳ ಕೆಟ್ಟೈತ್ರಿ. ಎಲ್ಲಾರು ಹೇಳ್ತಿರ್ತಾರ ಬಬಲಾದಿಗೆ ಬರ್ತಾರ, ಯಪ್ಪ ನನ್ನ ಮನಿ ಬಹಳ ಕಾಡಕತ್ತೈತಿ, ಮನಿದರೆ ಚಲೋ ಐತಿಲ್ ನೋಡು ಅಂತ ಹೇಳ್ತಾರ. ನಮ್ಮ ಹಿರಿಯರು 100-120 ವರ್ಷ ಆ ಮನಿ ಒಳಗೆ ಬದುಕ್ಯಾರ. ಅವಾಗ ಏನಾಗಿಲ್ಲ. ಈಗ ಯಾಕೆ ಆಗತ್ತೈತಿ? ಈಗ ಯಾಕೆ ಆಗತ್ತೈತಿ? ಒಂದ್ ತೊಡೆ ಮಂದಿ ಬರ್ತಾರ, ಇಲ್ಲಿ ಬದುಕೈತಿ, ಹಡ್ಕೋತ ಇಡೀ ಮನಿನ ಸತ್ಯಾನಾಶ ಮಾಡಿ ಹೋಗೋದು ಬಿಡುದು. ನನ್ನ ಮನಿ ಕಾಡಾಕತ್ತೈತಿ. ಒಂದ ಮಾತು ಹೇಳ್ತಾನು, ಮನಿ ವಾಸ್ತವಲ್ಲ ಮನದ ವಾಸ್ತವ ಚಲೋ ಇತ್ತಂದ್ರೆ ಎಲ್ಲಾನು ಚಲೋ. ಮನಿ ಹೊಲಸಾದ್ರ ಕಸ ಹುಡುಕ್ಬೋದು. ಯಾಕ್ರಿ ತಾಯಂದ್ರ ಮನಿ ಹೊಲಸಾದ್ರ ಕಸ ಹುಡುಕ್ಬೋದು. ಮನಸ್ಸು ಹೊಲಸಾತಂದ್ರ ಕಸ ಹುಡುಕಾಕ್ ಬರುವುದು. ನೆನಪಿರ್ಲಿ, ಯಾಕೆ ಪರಿಸ್ಥಿತಿ ಬಹಳ ಗಂಭೀರ ಆಕೈತಿ. ಇವತ್ತ ನಮ್ಮ ಮನಿ ಮ್ಯಾಗ ಕಲ್ಲು ಬೂತದಂದ್ರ 4ನೇ ವ್ಯಕ್ತಿ ಬಂದು ಹೋಗಿದ್ದಿಲ್ಲ, ಇನ್ನೊಬ್ಬ ವ್ಯಕ್ತಿ ನಮ್ಮ ಮನಿ ದಾರಿ ಗೊತ್ತಿರುವುದಿಲ್ಲ. ಆಗಲೇ ಹೇಳಿಲ್ಲ ನಮ್ಮ